ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬಹಳ ದಿನಗಳೇ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಹೇಗೋ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಯಿತು. ಹೊರಗಡೆ ಹೋಗೋಣ, ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯವರೆಲ್ಲ ಸೇರಿ ದಾಂಡೇಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಈ ವಿಡಿಯೋ ಸ್ಪೆಷಲ್ ಟ್ರಿಪ್ ಟು ದಾಂಡೇಲಿ. ಲಗೇಜ್ನ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಯಾಕಂದರೆ ನಮ್ಮದು ಟ್ರೈನ್ ಬುಕ್ಕಿಂಗ್ ನೈಟ್ ಟೈಮ್ ಆಗಿತ್ತು 10:20ಗೆ. ಅದರಿಂದ 8:30ಗೆ ಇಲ್ಲ 8:45 ನಾವು ಮನೆ ಬಿಟ್ವಿ. ಸೊ ಮಿಶಿತಾ ಝೋಯಿಗೆ ಮಾತಾಡ್ಸ್ಕೊಂಡು ಅಲ್ಲಿಂದ ಕೆಳಗಡೆ ಹೋಗಿ ಸೆಲ್ಲರಲ್ಲಿ ಪೂರ್ತಿ ವೆಹಿಕಲ್ಸ್ ಎಲ್ಲ ಹಾಕಿದ್ದ ನನ್ನ ತಮ್ಮ. ಸೊ ಅದೆಲ್ಲ ಜಾಗ ಮಾಡ್ತಾಯಿದ್ದ ಝೋಯಿಗೆ ಮಲಗೋದಕ್ಕೆ. ಅಲ್ಲಿಂದ ಆಚೆ ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡೋಷ್ಟೊತ್ತಲ್ಲಿ ಕ್ಯಾಬ್ ಬಂತು. ಕ್ಯಾಬಲ್ಲೆಲ್ಲ ಲಗೇಜ್ನ ಇಟ್ಟು ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಈ ಟ್ರಿಪ್ಪಿಗೆ ಹೋಗೋದಕ್ಕೆ ಯಾರಿಗೆ ಎಕ್ಸೈಟ್ಮೆಂಟ್ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಮಿಶಿತಾ ಅಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ಲು. ಬಿಕಾಸ್ ಮಿಶಿತಂದು ಫಸ್ಟ್ ಟ್ರಿಪ್ ಇನ್ ಟ್ರೈನ್ ಅಂತ ಹೇಳ್ಬೋದು. ಟ್ರೈನಲ್ಲಿ ನಾನು ಯಾವತ್ತೂ ಕರ್ಕೊಂಡೇ ಹೋಗಿರಲಿಲ್ಲ. ಸೊ ದಿಸ್ ವಾಸ್ ದ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಹರ್ ಅಂತಲೇ ಹೇಳ್ಬೋದು ನಾನು. ಫೈನಲಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಅಲ್ಲಿ ಇನ್ನೂ ಡ್ಯಾಡಿ ಬಂದಿರಲಿಲ್ಲ. ಸೊ ಡ್ಯಾಡಿನ ವೆಯ್ಟ್ ಮಾಡ್ತಾಯಿದ್ವಿ. ಡ್ಯಾಡಿ ಹೇಳಿದ್ರು ಪ್ಲ್ಯಾಟ್ಫಾರ್ಮ್ ಹೋಗಿರಿ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 10ಗೆ ಹೋಗಬೇಕಿತ್ತು ವಿತ್ ಸ್ಲೀಪಿಂಗ್ ಕೋಚ್ ನೈಟ್. ಅದರಿಂದ ಸ್ಲೀಪಿಂಗ್ ಕೋಚ್ ಬುಕ್ ಮಾಡಿದ್ವಿ. ಪ್ಲ್ಯಾಟ್ಫಾರ್ಮ್ ಕಡೆ ಹೋಗ್ತಾ ಇದ್ದೀವಿ ಈಗ. ನೋಡಿ, ತುಂಬ ರಶ್ ಇತ್ತಪ್ಪ ಟ್ರೈನಲ್ಲಿ. ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಟ್ರೈನಲ್ಲಿ ಹೋಗಿ. ಬಟ್ ಇಟ್ ವಾಸ್ ಅ ಲಾರ್ಜ್ ಕ್ಲೌಡ್ ಅಂತಲೇ ಹೇಳ್ಬೋದು. ಸೊ ದಿಸ್ ವಾಸ್ ಅವರ್ ಕಂಪಾರ್ಟ್ಮೆಂಟ್. ನಾವಿಲ್ಲೇ ಫುಲ್ ಕಂಪಾರ್ಟ್ಮೆಂಟ್ ಮಾಡಿದ್ವಿ ಬಿಕಾಸ್ ವಿ ಆರ್ 6, ಅದರಿಂದ 6 ಸೀಟ್ಸ್. ಮಿಶು, how is it? Why sad? I know this is train. Hi mama. Hi. Hi bro. ಫೈನಲಿ ಡ್ಯಾಡಿ ಬಂದರು. ಬರ್ತಾ ಹಾಗೆ ಮಿಶಿತಂಗೆ ಇಷ್ಟ ಅಂತ ಜ್ಯೂಸ್ ತಂದಿದ್ದಕ್ಕೆ ಡ್ಯಾಡಿ ಜೊತೆನೇ ಫುಲ್ ಸೆಟಲ್ ಮಿಶಿತಾ. ಹಾಗೆ ಬರ್ತಾ ಉದ್ದಿನೋಡನ್ನು ತೊಗೊಂಡು ಬಂದಿದ್ದರು. ನನ್ನ ತಂಗಿ ಕೂತ್ಕೊಂಡು ತಿಂತಾ ಇದ್ದಾಳೆ ಅದನ್ನು. ಫೈನಲಿ ಟ್ರೈನ್ ಸ್ಟೇಷನಿಂದ ಹೊರಟು. ಅಂತೂ ಇಂತೂ ಟ್ರೈನ್ ಹುಬ್ಳಿ ಸ್ಟೇಷನ್ಗೆ 5:30 ಎಕ್ಸಾಕ್ಟಾಗಿ ರೀಚ್ ಆಯಿತು. ಅಲ್ಲಿಂದ ನಾವು ಲಗೇಜ್ ಎಲ್ಲ ತೊಗೊಂಡು ಸ್ಟೇಷನಿಂದ ಹೊರಗಡೆ ಬಂದು ಡ್ಯಾಡಿ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಆಚೆ ಬಂದು. ಅಷ್ಟೊತ್ತಿಗೆ ಪಪ್ಪ ಫ್ರೆಂಡ್ ಕೂಡ ಬಂದರು. ಅಲ್ಲಿಂದ ಲಗೇಜಸ್ ಎಲ್ಲ ಎತ್ಕೊಂಡು ಗಾಡಿಯಲ್ಲಿ ಇಟ್ಟು ದೆನ್ ವಿ ಡೈರೆಕ್ಟ್ಲಿ ವೆಂಟ್ ಟು ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ದೇವ್ರೆ ತುಂಬ ಜನ. ಇಲ್ಲಿಂದ ಡೈರೆಕ್ಟಾಗಿ ಸವದತ್ತಿಗೆ ಹೋಗಿ ಅಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗಬಾರ್ದು ಅಂತ ಅಂದ್ಬಿಟ್ಟು ಫಸ್ಟ್ ನಮಗೆ ಸಿಕ್ಕಿದ್ದಿದ್ದೆ ಸತ್ಯಮ್ಮ ದೇವಸ್ಥಾನ. ಇಲ್ಲಿ ಬಂದುಬಿಟ್ಟು ಡಿಫ್ರೆಂಟ್ ಕಲ್ಚರು, ತುಂಬ ವೆರೈಟೀಸ್ ಆಫ್ ಹರಕೆ ಇತ್ತು. ಒಬ್ಬೊಬ್ರದ್ದು ಒಂದೊಂದು ಹರಕೆ. ಸೊಂಟದ ಸುತ್ತ ಬೇವಿಂದು ಸುತ್ಕೊಳ್ಳೋದು, ಬಾಯಲ್ಲಿ ಬೇವಿಂದು ಕಡ್ಡಿ ಇಟ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ತಾಯಿದ್ರು. ಒಂಥರ ಇದು ಬೇರೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇದೇ ಸತ್ಯಮ್ಮ ದೇವಿ ದೇವರು. ಸೊ ಫಸ್ಟ್ ನಾವು ಇಲ್ಲಿಗೆ ಹೋಗಿದ್ದು. ಇದಾದಮೇಲೆ ಕಳ್ಳರು ಎಲ್ಲಿ ಅಂತಂದರೆ ಆಟ ಸಾಮಾನು ತೊಗೊಳಕ್ಕೆ ಹೋಗಿದ್ರು ಇವರು. ಇವಾಗ ಇಲ್ಲಿಂದ ಡೈರೆಕ್ಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಜನ ಸಾಗರ. ಯಾಕಂದರೆ ನೆನ್ನೆ ತಾನೇ ಹುಣ್ಣಿಮೆ ಆಗಿತ್ತು, ಅದರಿಂದ ಇವತ್ತು ಬೇರೆ ಶುಕ್ರವಾರ. ಸೊ ಫುಲ್ ರಶ್ ಅಂದರೆ ರಶ್. ಶಾಕ್ ಆಯಿತು ಒಂದು ನಿಮಿಷಕ್ಕೆ ನೋಡಿ. ನಾರ್ಮಲ್ ದರ್ಶನಕ್ಕೆ ಹೋಗಿದ್ದಿದ್ರಂತೂ ಆಗ್ತಾ ಇರಲಿಲ್ಲ. ಸೊ ನಾವು 500 ರೂಪೀಸ್ ಪರ್ ಹೆಡ್ ದರ್ಶನಕ್ಕೆ ಹೋಗಿದ್ವಿ. ಅದರಿಂದ ಒಂದು 10-15 ಮಿನಿಟ್ಸಲ್ಲೇ ದೇವ್ರ ದರ್ಶನ ಮುಗಿತು. ಅಂದರೆ ಪಾರ್ಕಿಂಗ್ ನಿಲ್ಲಿಸಿ ತುಂಬ ದೂರ ನಡಿಬೇಕಿತ್ತು ದೇವಸ್ಥಾನ. ಈ ದೇವಸ್ಥಾನದ ಸುತ್ತಮುತ್ತ ಎಲ್ಲ ದೇವ್ರಿಗೆ ಅರಿಶಿನ ಕುಂಕುಮ ಎಲ್ಲ
ಎರ್ಚ್ಕೊಂಡು ಅದು ಒಂದು ಅಲ್ಲಿ ಕಲ್ಚರ್ ಅಂತೆ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ನಾನು ಈ ದೇವಸ್ಥಾನದಲ್ಲಿ ತುಂಬ ಲಾಕ್ಡೌನ್ಗಿಂತ ಮುಂಚೆ ಹೋಗಿದ್ದೆ, ಇವಾಗ ನೆಕ್ಸ್ಟ್ ಬಂದೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಆಲ್ಮೋಸ್ಟ್ 9:30 ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ನ ಮಾಡಿ ಹಾಗೆ ಆನ್ ದ ವೇ ಹೋಗ್ತಾ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಸಮಾಧಿಯ ಸ್ಥಳ ಅಂತ ಇತ್ತು. ಸೊ ಅಲ್ಲೂ ಹೆಂಗೋ ಇಲ್ಲಿ ಗಂಟ ಬಂದಿದ್ದೀವಿ, ಅಲ್ಲೂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೂ ಎಲ್ಲ ನೋಡಿಕೊಂಡು, ಬಟ್ ಅಲ್ಲಿ ದೊಡ್ಡ ಆಲದ ಮರ ಇದೆ. ಆ ಆಲದ ಮರದ್ದು ತುಂಬ ಬ್ಯಾಟ್ದು ಪಕ್ಷಿಗಳಿತ್ತು. ನೋಡಿಬಿಟ್ಟು ಫುಲ್ ಸರ್ಪ್ರೈಸ್ ಆಗಿಬಿಡ್ತು. ಬರೀ ಓಕೆ 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 ಅಂತಲೇ ಇತ್ತು ಅದು ಸೌಂಡ್ಸು. ಬಟ್ ಆ ಪ್ಲೇಸ್ ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಗ್ರೀನರಿ. ಜಾಸ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.